ಈ ವಿಶೇಷವಾದಂತಹ ಈ ನಿವೇಶನವನ್ನ ಆ ಕಾಲದಲ್ಲಿ ದೊರಕಿಸ್ಕೊಡ್ತಾರೆ. ಎಲ್ಲ ಸಮಾಜದವರು ಹಾಸ್ಟೆಲ್ಗೆ ಜಾಗ ಕೊಟ್ಟಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಈ ಹಾಸ್ಟೆಲ್ ಈ ಜಾಗದಲ್ಲಿ ಸ್ಥಾಪನೆ ಆಗ್ತದೆ. ಆಗಿನ ಕಟ್ಟಡವನ್ನ ನೀವೆಲ್ಲ ನೋಡಿದ್ರಿ, ಮೊನ್ನೆವರೆಗೂ ಇತ್ತದು. 38,000 ರೂಪಾಯಿಗಳ ಕೇವಲ ಅಂದಾಜಿನಲ್ಲಿ ಆಗಿನ ಕಟ್ಟಡ ಆಗಿತ್ತು. 23/9/1916 ಆ ಒಂದು ಕಟ್ಟಡ ಶಿಥಿಲವಾಗಿದ್ದು ಕೂಡ ಅದು ಎಂತೆಂಥವರಿಗೆ ಆಶ್ರಯ ಕೊಟ್ಟಿತ್ತು ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೇಕು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಎಚ್.ಎಸ್. ರುದ್ರಪ್ಪನವರು ಕೂಡ ಇದೇ NDV ಹಾಸ್ಟೆಲ್ ನಲ್ಲಿ ಓದಿದಂಥವ್ರು, ಮತ್ತೆ ಲಂಕೇಶ್ ಅಂತ ವಿಚಾರವಾದಿಗಳು ಕೂಡ ಇಲ್ಲೇ ಇದ್ದು ಓದಿದಂಥದ್ದು. ಆ ನಂತರ ಬಹಳಷ್ಟು ಜನ, ತಿಪ್ಪೇರುದ್ರ ಸ್ವಾಮಿಯವರು, ಹೀಗೆ ನಾಡಿನ ತುಂಬೆಲ್ಲ ಮಹಾನ್ ವ್ಯಕ್ತಿಗಳು, ಸಾಹಿತಿಗಳು, ಅವರೆಲ್ಲರೂ ಕೂಡ ಈ NDV ಹಾಸ್ಟೆಲ್ ನಲ್ಲಿ ಇದ್ಕೊಂಡೇ ಅವರು ಪದವಿಯನ್ನ ಪಡ್ಕೊಂಡ್ರು ಅಂತನ್ನುವಂಥದ್ದು ಕೂಡ ಒಂದು ದಾಖಲೆ. ಆ ಹಿನ್ನೆಲೆಯಲ್ಲಿ ಇವರೆಲ್ಲರ ಶೈಕ್ಷಣಿಕ ಒಂದು ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಆಶ್ರಯವನ್ನು ಕೊಟ್ಟಂತ ಏಕೈಕ ನಾಡಿನ ಒಂದು ಮೊದಲ ಸಂಸ್ಥೆ ಇದು ಅಂತ ಹೇಳಲಿಕ್ಕೆ NDV ಹಾಸ್ಟೆಲ್ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ NDV ಹಾಸ್ಟೆಲ್ ಅಂದ್ರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಗರ ಡಿವಿಷನ್ ವೀರಶೈವ ಹಾಸ್ಟೆಲ್ ಅಂತ. ಅವಾಗ ಕೆಳದಿ ಅರಸರ ಕಾಲದಲ್ಲಿ 3 ಜಿಲ್ಲೆಗಳಿಗೆ ಕೇಂದ್ರವಾಗಿದ್ದದ್ದು ನಗರ ಅಂತ, ಹೊಸನಗರದ ನಗರ ಅಂತಿದೆ. ಆ ನಗರವನ್ನ ಕೇಂದ್ರವಾಗಿ ಇಟ್ಕೊಂಡಿದ್ದು ಈ ಡಿವಿಷನ್. ಇದಕ್ಕೆ ಚಿತ್ರದುರ್ಗ ಜಿಲ್ಲೆ ಇತ್ತು, ಆಗಿನ ಕಡೂರು ಜಿಲ್ಲೆ ಇತ್ತು, ಶಿವಮೊಗ್ಗ ಜಿಲ್ಲೆ ಇತ್ತು. ಈ 3 ಜಿಲ್ಲೆಗಳ ಕೇಂದ್ರವಾಗಿ ಈ ಹಾಸ್ಟೆಲ್ ಅಂದು ಸ್ಥಾಪನೆ ಆಗ್ತದೆ. ಅಂದಿನಿಂದ ಇಂದಿನವರೆಗೂ ಕೂಡ ಹಾಸ್ಟೆಲ್ ನಿರಂತರವಾಗಿ ತನ್ನ ಸೇವೆಯನ್ನ ಮಾಡ್ತಾ ಬಂದಿದೆ. ಇದಕ್ಕಾಗಿ ಸಾಕಷ್ಟು ಸಮಾಜದ ಹಿರಿಯರು ಶ್ರಮಿಸಿದ್ದಾರೆ. ಅವರೆಲ್ಲರಲ್ಲಿ ಎಂತ ಭಾವನೆ ಇತ್ತು ಅಂದ್ರೆ, ಬಹುಶಃ ಅವ್ರ ಮಕ್ಳು ಯಾರು ಈ ಹಾಸ್ಟೆಲ್ ನಲ್ಲಿ ಇರ್ಲಿಲ್ಲ, ಆದ್ರೆ ಸಮಾಜದ ಮಕ್ಕಳಿಗಾಗಿ ಅವರು ಶ್ರಮಿಸಿದ್ರು. ಆಗ ಆರಂಭವಾದದ್ದು ಬಹುಶಃ ಅದನ್ನೇ ನೆಚ್ಚಿಕೊಂಡು ಕೂರ್ಲಿಲ್ಲ ಸಮಾಜ. ಇವತ್ತು ಪ್ರಸ್ತುತ 85 ಜನ 5 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಈ ಸಂಸ್ಥೆ ಬೆಳಿಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇದು ನಿಜಕ್ಕೂ ಕೂಡ ನಾವು ಹೆಮ್ಮೆ ಪಡಬೇಕು. ಸುಮಾರು 4.5 ಕೋಟಿ ಹಣ ಇತ್ತೀಚೆಗೆ ಸಂಗ್ರಹ ಆಗಿದೆ. ಮೊನ್ನೆ 1 ತಿಂಗಳೊಳಗೆ ಸಂಗ್ರಹ ಆಗಿದೆ ಇವರೆಲ್ಲರ ನೇತೃತ್ವದಲ್ಲಿ. ಈ 4.5 ಕೋಟಿ ಹಣ ಮತ್ತು 5 ಕೋಟಿ ಹಣ ಸೇರಿ ಸುಮಾರು 10 ಕೋಟಿ ಅಂದಾಜಿನಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ. ಬಹುಶಃ ಒಂದು ಹಾಸ್ಟೆಲ್ ಕಟ್ಟಡ ಈ ಪ್ರಮಾಣದಲ್ಲಿ ನಿರ್ಮಾಣ ಆಗಿರುವುದು ಬಹಳ ಅಪರೂಪ. ಯಾಕಂದ್ರೆ ಹಾಸ್ಟೆಲ್ ಅಂತಂದ್ರೆ ಹೆಂಗೋ ಏನೋ ಮಾಡಿಬಿಡ್ತಾರೆ, ಆದ್ರೆ ಇಲ್ಲಿ ಕ್ವಾಲಿಟಿ ವರ್ಕ್ ಆಗಿದೆ. ಗ್ರಾನೈಟ್ ತೊಡಗಿಸಿದ್ದಾರೆ, ಗೋಡೆಗೆಲ್ಲ ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ, ರೂಮ್ಗಳು ಸುಸಜ್ಜಿತವಾಗಿದ್ದಾವೆ, ಕಾಟ್ಗಳಿದ್ದಾವೆ, ಕಬಾರ್ಡ್ಗಳಿದ್ದಾವೆ, ಓದ್ಲಿಕ್ಕೆ ಲೈಟಿಂಗ್, ಬೆಳಕಿನ ವ್ಯವಸ್ಥೆ ಎಲ್ಲದೂ ಕೂಡ, ಊಟ ಹಾಲು, ಅಡಿಗೆ ಮನೆ, ಆರೋಗ್ಯಕರವಾದಂತಹ ರೀತಿಯಲ್ಲಿ ಬಹಳ ಸುಸಜ್ಜಿತವಾದಂತಹ ಹಾಸ್ಟೆಲ್. ಬಹುಶಃ ಹಾಸ್ಟೆಲ್ ಅಂದ್ರೆ ಶಿವಮೊಗ್ಗದ NDV ಹಾಸ್ಟೆಲ್ ಅಂತ ನೋಡ್ಲಿಕ್ಕೆ ಬರಬೇಕು, ಆ ಪ್ರಮಾಣದಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಅಂದ್ರೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸಾರ್ವಜನಿಕ ನಮ್ಮ ಸಮಾಜದ ಬಂಧುಗಳು, ಅವರೆಲ್ಲರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಆಗಿದೆ. ಇದಕ್ಕೆ ನಗರ ಡಿವಿಷನ್ ವೀರಶೈವ ಲಿಂಗಾಯತ ಹಾಸ್ಟೆಲ್ ಟ್ರಸ್ಟ್ ಅಂತ ಹೇಳಿ ಈ ಸಂಸ್ಥೆ ನೋಂದಣಿಯಾಗಿದೆ. ಈ ನೋಂದಣಿಯಾಗಿರುವಂತಹ ಈ ಸಂಸ್ಥೆಗೆ ಎಲ್ಲ ಒಂದು ವಿಶ್ವಸ್ತ ಮಂಡಳಿ ಇದೆ. ಅದಕ್ಕೆ 100 ಜನರು ಹೆಚ್ಚು ಕಡಿಮೆ ಅದಕ್ಕೆ ಸದಸ್ಯರು ಆಗ್ತಾ ಇದ್ದಾರೆ. ಅವರೆಲ್ಲರೂ ಪ್ರಾಮಾಣಿಕ ಸೇವೆಯಿಂದ ಇವತ್ತು ಈ ಕಟ್ಟಡ ಇವತ್ತಾಗಿದೆ. ಇದು ವಿಶಾಲವಾದಂತಹ ಕಟ್ಟಡ, 97 ಅಡಿ ಉದ್ದ, 125 ಅಡಿ ಅಗಲ ಇದೆ. ಈ ಕಟ್ಟಡವು 3 ಅಂತಸ್ತಿನಲ್ಲಿ ನಿರ್ಮಾಣವಾಗಿದ್ದು, ನೆಲ ಅಂತಸ್ತೇ 120 ಚದರ ಅಡಿ ಇದೆ. ಮೊದಲನೇ, 2ನೇ ಮತ್ತು 3ನೇ ಅಂತಸ್ತುಗಳು ತಲಾ 120 ಚದರ ಅಡಿಗಳಿವೆ. ನೆಲಮಾಳಿಗೆಯಲ್ಲಿ ಒಟ್ಟು 7 ರೂಮ್ಗಳಿದ್ದಾವೆ. ಆಫೀಸ್ ರೂಮ್ ಒಂದು, ಡಿಜಿಟಲ್ ಲೈಬ್ರರಿ, ವಾರ್ಡನ್ ರೂಮು, ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ಶೌಚಾಲಯ ಎಲ್ಲವನ್ನು ಒಳಗೊಂಡಿದೆ. ಎಲ್ಲ ಸುಸಜ್ಜಿತವಾದಂತಹ ಅಡಿಗೆ ಮನೆ ಇದೆ, ಡೈನಿಂಗ್ ಹಾಲು, 112 ಜನ ಊಟ ಕೂರುವ ವ್ಯವಸ್ಥೆ ಇದೆ, 16 ರೂಮ್ಗಳಿದಾವೆ, 8 ಶೌಚಾಲಯಗಳಿದಾವೆ ಮೊದಲನೇ ಮಾಡಿಯಲ್ಲಿ. ಇವೆಲ್ಲ ವ್ಯವಸ್ಥೆಗಳು ಒಟ್ಟಾರೆ 204 ಜನ ವಿದ್ಯಾರ್ಥಿಗಳು ಉಳಿದುಕೊಳ್ಳಲು ಅದಕ್ಕೂ ಸುಸಜ್ಜಿತವಾದಂತಹ ವ್ಯವಸ್ಥೆ ಇರುವಂತಹ ಕಟ್ಟಡ ಈಗ ಪ್ರಸ್ತುತ ಇಲ್ಲಿ ನಿರ್ಮಾಣ ಆಗಿದೆ. ಈ ಕಟ್ಟಡ ನಿರ್ಮಾಣಕ್ಕೆ ನಾವು ಸಮಾಜಕ್ಕೆ ಒಂದು ರೀತಿಯಿಂದ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಅಭಿಮಾನ ಮತ್ತು ಸಂತೋಷ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ಇವತ್ತು ಇದನ್ನ ನಮ್ಮ ಒಂದು ಇತಿಹಾಸದ ಪುನರುತ್ಥಾನ ಅಂತ ತಿಳ್ಕೊಬೇಕಿತ್ತು NDV ಹಾಸ್ಟೆಲ್. ಯಾಕಂದ್ರೆ 110 ವರ್ಷಗಳ ಹಿಂದೆ ಆರಂಭವಾದಂತಹ ಒಂದು ಸಂಸ್ಥೆ
ಈ ಪ್ರಮಾಣದಲ್ಲಿ ಮತ್ತೆ ಪುನರುತ್ಥಾನವಾಗಿದೆ ಅಂತಂದ್ರೆ ಇದು ಸಾಮಾನ್ಯವಾದಂತಹ ಕೆಲಸ ಅಲ್ಲ. ಬಹುಶಃ ಮಹಾತ್ಮರ ತಪಸ್ಸಿನ ಫಲ, ಶ್ರಮದ ಫಲ ಇವತ್ತು ಹೀಗೆ ಎದ್ದು ನಿಂತಿದೆ ಈ ಕಟ್ಟಡ, ಸುಂದರವಾದಂತಹ ಕಟ್ಟಡ. ಹಾಗಾಗಿ ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನು ಅರ್ಪಿಸಿದ್ರು ಕೂಡ ಕಡಿಮೆನೆ. ಅಂತ ಪ್ರಾಮಾಣಿಕ ಸೇವೆಯನ್ನ, ಕೃತಜ್ಞತೆಯನ್ನ ನಾವು ಈ ಮೂಲಕ ಇದು ಸಮರ್ಪಣೆ ಮಾಡಿದೇನು ಅಲ್ಲ. ಆದ್ರೆ ಇನ್ನು ಮುಂದಿನ ಯೋಜನೆ ಏನಿದೆಯಲ್ಲ, ಇದು ಇನ್ನೂ ವ್ಯವಸ್ಥಿತವಾಗಿ, ಇನ್ನೂ ಸುಸಜ್ಜಿತವಾಗಿ ಇದು ನಡೀಬೇಕಾದಂತಹದ್ದು ನಮ್ಮ ಮುಂದಿನ ಗುರಿ ಇದೆ. ಆ ಗುರಿಯನ್ನ ತಲುಪಿ ಸಮಾಜದಲ್ಲಿ ಉನ್ನತವಾದಂತಹ ಶಿಕ್ಷಣ, ಇವತ್ತಿನ ಆಧುನಿಕ ಎಲ್ಲ ಶಿಕ್ಷಣದ ಒಂದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಿರ್ಬೋದು, ಎಲ್ಲದ ರೀತಿಯ ಶಿಕ್ಷಣವೂ ಕೂಡ ಈ ಸಂಸ್ಥೆಗಳಲ್ಲಿ ದೊರೆಯುವಂತಹ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥ ಉದ್ದೇಶ ಇದೆ. ಆ ಉದ್ದೇಶದ ಸಾಕಾರಕ್ಕೆ ನೀವು ಕೂಡ ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಇಂಥ ಭವ್ಯವಾದ ಸುಂದರವಾದ ಪರಂಪರೆಯ ಈ ಕಟ್ಟಡದ ಉದ್ಘಾಟನೆ ದಿನಾಂಕ 16/8/2026 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಇದು ಉದ್ಘಾಟನೆ ಆಗ್ತಾ ಇದೆ. ಒಂದು ಇಲ್ಲಿ ನಾವು ಗಮನಿಸಬೇಕು, ಇದು ಎನ್ಡೇವಿ ಹಾಸ್ಟೆಲ್, ಎನ್ಡೇವಿ ಲಿಂಗ ಹಾಸ್ಟೆಲ್, ನಗರ ಡಿವಿಷನ್ ವೀರಶೈವ ಲಿಂಗಾಯತ ಹಾಸ್ಟೆಲ್ ಟ್ರಸ್ಟ್ ಅಂತ ಈ ಸಂಸ್ಥೆಯ ಹೆಸರು, ಮೂಲ ಹೆಸರು. ಆದ್ರೆ ಈ ಹಾಸ್ಟೆಲ್ ಕಟ್ಟಡಕ್ಕೆ ನಾವು ಈಗ ಪುನರ್ ನಾಮಕರಣ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ನಮ್ಮ ಸಮಾಜದ ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು. ಹಾಗಾಗಿ ಅವರು ಅನುದಾನ ಕೊಟ್ಟಿರೋದು ಅದು ಬೇರೆ, ಸರ್ಕಾರ. ಆದ್ರೆ ನಮ್ಮ ಸಮಾಜ ಅವರನ್ನ ಒಂದು ನೆನೆಸ್ತದೆ. ಯಾಕಂದ್ರೆ ನಮ್ಮ ಸಮಾಜ ಅಷ್ಟೇ ಅಲ್ಲ, ಬಹುಶಃ ಕರ್ನಾಟಕದ ನಾಡೇ ಸ್ಮರಿಸುವಂತಹ ಒಂದು ಅಪರೂಪದ ವ್ಯಕ್ತಿಯಾಗಿ ಅವರು ಆಡಳಿತವನ್ನ ನಿರ್ವಹಿಸಿದ್ದಾರೆ. ಅಂತ ವ್ಯಕ್ತಿಯ ಹೆಸರನ್ನ ನಾವು ಉಳಿಸುವುದು, ಬೆಳೆಸಬೇಕಾದ್ದು ಮುಖ್ಯ. ಯಾಕಂದ್ರೆ ಮುಂದಿನವರಿಗೆ ಅದೊಂದು ಸಂದೇಶ ಅಂತ ಹೇಳಿ ಭಾವಿಸಿಕೊಂಡು ಎಲ್ಲರೂ ಕಮಿಟಿಯವರು ಒಮ್ಮತದಿಂದ ಈ ಕಟ್ಟಡಕ್ಕೆ ಸನ್ಮಾನ್ಯ BS ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯ ಅಂತ ಹೇಳಿ ಇದಕ್ಕೆ ನಾಮಕರಣವನ್ನು ಕೂಡ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಆಯನೂರು ಮಂಜುನಾಥ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಸನ್ಮಾನ್ಯ BY ರಾಘವೇಂದ್ರ ಅವರು ಸಂಸದರು, ಅವರು ಮತ್ತೆ ಚನ್ನಬಸಪ್ಪ ಚೆನ್ನಿಯವರು, ಡಾಕ್ಟರ್ ಧನಂಜಯ ಸರ್ಜಿ, SS ಜ್ಯೋತಿ ಪ್ರಕಾಶ್, BY ವಿಜಯೇಂದ್ರ, BK ಸಂಗಮೇಶ್, S ರುದ್ರೇಗೌಡರು, ವಿರೂಪಾಕ್ಷಪ್ಪ ಜೈ, ಇವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ.